ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ವಿಡಿಯೋ ಅಂತಂದರೆ ನಮ್ಮದು ಲೋಕಲ್ ಡೆಲಿವರಿ ಇತ್ತು ಇವತ್ತು. ಅದರ ಫುಲ್ ಆಗಿರುತ್ತೆ, ಬನ್ನಿ ಫನ್ನ ಇರುತ್ತೆ. ವಿಡಿಯೋಲಿಕ್ಕೆ ಹೋಗೋಣ. ಇದು ಯಾವುದಕ್ಕೆಂದರೆ ಬಸ್ಸದು ಫ್ಲೋರಿಂಗ್ ಮ್ಯಾಟ್ ಕೆಳಗಡೆ ಬರುತ್ತಲ್ಲ ಅದು, KSRTC, BMTC, ಅದು ಬಿಟ್ಟು ತಮಿಳ್ನಾಡು ಗಾಡಿ, ಈ ಥರ ಎಲ್ಲದಕ್ಕೂ ಇದನ್ನೇ ಹಾಕೋದು. ಎಲ್ಲೆಂದರೆ ಪೀನ್ಯ ಪ್ರಕಾಶ್ ಬಾಡಿ ಬಿಲ್ಡ್ ಇದೆಯಲ್ಲ, ಅಲ್ಲಿಗೆ ಇದು ಹೋಗೋದು. ಒಂದೊಂದು 80 kg ಇರುತ್ತೆ. ನಮ್ಮ ಸುದೀಪಂಗೆ ಇಲ್ಲೇ ಅರ್ಧ ಹೋಗ್ತೈತೆ. ತಲ್ಲು ಹೋಗ್ಬೇಕು, ಹೋಯ್ತು. ಹಿಂಗೆ ಹೋಗಿ ಎತ್ಕೊಂಬ. ಇನ್ನು 20 ರೋಲ್ ಐತೆ. ಇದಿಷ್ಟು ಒಂದೊಂದು 100 ಚಿಲ್ಡ್ರ ಹತ್ರ ಬರುತ್ತೆ. ಪಾಪ ನಮ್ಮ ಸುದೀಪಂಗಂತೂ ಸಾಕಾಗೋಯ್ತು. ಬನ್ನಿ, ಇನ್ನು ನಿಮ್ಗೆ ಅಲ್ಲಿ ಹೋಗಿ ತೋರಿಸ್ತೀನಿ ಇನ್ನು ಅಲ್ಲಿ ಏನೇನಿದೆ ಅಂತ. ಇನ್ನಿದ್ರ ಜೊತೆಗೆ ಉಳ್ಳಾಳು ಬೇರೆ ಹಾಕ್ಬೇಕು. ಇವಾಗ ಪೀನಿ ಹಾಕಿದ್ದೀನಿ, ಇದ್ರ ಜೊತೆ ಉಳ್ಳಾಳು ಹಾಕ್ಬೇಕು. ಪೂರ್ತಿ ಹಾಕ್ಬಿಟ್ಟು ತೋರಿಸ್ತೀನಿ ರೀ. ಮೆಂಟ್ರು ಕೊಟ್ಟು ನಮ್ಮ ಓನರ್ ಹತ್ರ ನನ್ನ ಬಗ್ಗೆ ಹಾಕ್ಕೊಟ್ಬಿಟ್ಟ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ನನ್ನ ಕೈ ಹಾಕ್ದೆ, ಅವಳಿಂದ ಲೋನ್ ಮಾಡ್ತಿರಲಿಲ್ಲ, ಅದನ್ನ ಬಂದು ಹಾಕ್ಕೊಟ್ಬಿಟ್ಟ ನಮ್ಮ ಓನರ್ ಹತ್ರ. ನಮ್ಮ ಮಗ ನನ್ನ ಬಗ್ಗೆನೇ ಹಾಕ್ಕೊಟ್ಬಿಟ್ಟ ನಮ್ಮ ಓನರ್ ಹತ್ರ. ಅದಕ್ಕೆ ನಾನು ಹಾಕೋದೇ ಇಲ್ಲ. ಕೈ ಹಾಕೊಂದಲ್ಲ ತಗೋ, ಹಾಕ್ತೆ ಸಾಕ ಸಾಕ, ಕೈ ಸಾಕ ಹಾಕಿದ್ದು ಸಾಕ. ಕೈ ಬಿಡೋಣ, ಅವ್ನು ಬಿಡೋಣ ಅಂತ ಬಿಡಬೇಕಾಗ್ತದೆ ನೀನು. ಯಾಕೋ ಸುದೀಪ ಆಗೋಯ್ತ, ನೀನು ಎರಡೇ ಇರೋದು ನಮ್ಮ ಓನರು. ಸುದೀಪ ಕೈ ಹಾಕ್ಲಾ? ಪಾಪ ಹುಡುಗ ಬಿಡೋಣ ಅಂತ ಬಿಡೋದ್ ಬಿಟ್ಟು ನೀನು ಮಗ ಹಂಗೆ ಇಟ್ಕೊಂಡು ನಿಂತಿದ್ಯಾ. ಬಿಡ್ಲೇನಾ? ಸ್ವಲ್ಪ ಕೈ ಹಾಕ್ಲಾ? ಕಾಟನ್ ಅದೇ ನಿಮ್ಮೂರಲ್ಲಿ ಮಂಜ. ಆಯ್ತು, 5 ಕಾಟನ್ ಹಾಕು. ನಮ್ಮೂರೆಲ್ಲ ಕರ್ಕೊಯ್ತಾರೆ. ತಿಕ್ಕ ಬಾಕ್ಸ್ ಎತ್ಬೇಕು ಪಟ್ ಪಟ್ ಅಂತ, ಸರಿನಾ? ಫಸ್ಟ್ ಮೈ ಬಗ್ಗೆ ಕೆಲಸ ಮಾಡೋ ಸುದೀಪ. ಲವ್ ನನಗಲ್ಲಪ್ಪ, ನಿನಗೆ ಹೇಳಿ ಮೈ ಬಗ್ಗೆ ಕೆಲಸ ಮಾಡು ಅಂತ. ನಾನು ಮರ್ತ್ಬಿಡ್ತೀನಿ. ಓಯ್, ಇನ್ನೂ 15 ಇದೆ, ಅಲ್ಲಿದೆ. ಆ ಗೋಡನಲ್ಲಿ ಹೊಸ ಗೋಡಂಗ್ ಹೋಗ್ಬೇಕು. ಸ್ಟೆಪ್ನೇ ತೊಳಗೆ ಹಾಕೋ. ಬನ್ನಿ, ಇಲ್ಲಿಂದ ಇನ್ನು ಹೊಸ ಗೋಡಂಗ್ ಹೋಗ್ಬೇಕು. ಇನ್ನೊಂದು ಗೋಡ ಇದೆ ನಮ್ದು. ಆ ಗೋಡ ನೋಡೋಗ್ಬಿಟ್ಟು ಅಲ್ಲೂ ಲೋಡ್ ಮಾಡ್ಬೇಕು. ಬನ್ನಿ ಅಲ್ಲಿಗೆ ಹೋಗೋಣ. ಇವನು ಕೂತನ್ನ ನನ್ನ ಮಗ, ನನ್ನ ಮಗ ಏನು ಕೆಲಸ ಮಾಡ, ಸುಮ್ಮನೆ ಕೂತವನು. ಹೆಗಲ ಮೇಲೆ ಹೆಗಲ ಮೇಲೆ ಕಾಳು ಹಾಕೊಂಡು ಕೂತ್ಕೊಂಡ್ಬಿಡೋದು. ಏನು ಆಗಿಲ್ಲ ಅಲ್ಲಿ. 7 ವರ್ಷ 6 ವರ್ಷದಿಂದ ಮಾಡಿರೋದು. ಊಟ ಮಾಡ್ದ ಮೊನ್ನೆ. ಇವಾಗ ಅಲ್ಲಿ ಹೊಸ ಕೂಡ ನಮ್ದು ಎದುರುಗಡೆ. ಎಷ್ಟೆಲ್ಲ ಕೆಲಸ ಮಾಡಿದೀವಿ ಗೊತ್ತಾ? 6 ವರ್ಷದಿಂದ. ಓ, ಮಾಡಿದ್ಯಾ? ಅದಕ್ಕೆ ನಮ್ಗೆ ಇವಾಗ ಸೀನಿಯರ್ ಸಿಟಿಜನ್ ತಗೊಂಡಿರೋದು ನಮ್ಮಣ್ಣ. ಸೀನಿಯರ್ ಸಿಟಿಜನ್ 6 ಗಂಟೆಗೆ ಕಳಿಸ್ತಾರೆ ಮನೆಗೆ. ಹೌದಾ ಯಜಮಾನ್ರೆ? ಅದೇನ್ ಮಾಡದ, ನಮ್ಮನ್ನ ನೋಡ್ರೆ ಸಾಕೋದು. ಕೆಲವು ಜನಕ್ಕೆ ಮೆಣಸಿನಕಾಯಿನ ಇಟ್ಟಂಗ. ಅದು ಎಲ್ಲ ಕಡೆ ಇದ್ದಿದೆ ಬಾ. ಒಬ್ರು ಒಂದ್ ಕಡೆ ಕೆಲಸ ಮಾಡ್ತಾವೆ, ಎಲ್ಲ ಕಡೆ ಇದ್ದಿದೆ ಅದು. ಅವರು ಮನೆ ತಕೊಂಡವ್ರೆ, ನಾವೇನಾದ್ರು ಕೇಳ್ತೀವಾ? ನಾವು ತಗೊಳದ್ ಬೇಡವಾ? ಇದೆ ಫ್ರೆಂಡ್ಸ್, ನಮ್ದು ಇನ್ನೊಂದು ಕೂಡ ನನ್ನ ಮಚ್ಚ ಇದಂಗೆ ಬರೋಣ. ಬರ್ತೀನಿ ತರೀರಿ, ಬಂದೇ ರೀ. ಇದು ನನ್ನ ಮಚ್ಚ ವರುಣಂದೆ ಗಾಡಿ ಇಲ್ಲಿ ನಿಂತಿರಲ್ಲ, ಇಂಟ್ರಾ ಹೊಸ ಗಾಡಿ. ಬಾಡಿಗೆಗಳಿಲ್ಲ, ಬಾಡಿಗೆ ಇದ್ರೆ ಹೇಳಿ. ನಮಗೆ ಬಾಡಿಗೆಗಳಿಲ್ದಂಗೆ ಆಗ್ಬಿಡೈತೆ. ನೀವು ಅನ್ಬೋದು, ನಿಂಗೇನಪ್ಪ ಟ್ರಾನ್ಸ್ಪೋರ್ಟ್ ಐತೆ, ಟ್ರಾನ್ಸ್ಪೋರ್ಟ್ ಇಟ್ಕೊಂಡು ಬಾಡಿಗೆ ಇಲ್ಲ ಅಂತ ಹೇಳ್ತೀವಿ ಅಂತ. ಹಂಗಲ್ಲ, ಏನಿಲ್ಲ ಫ್ರೆಂಡ್ಸ್. ಟ್ರಾನ್ಸ್ಪೋರ್ಟಲ್ಲಿ ಇದ್ರು ಬಾಡಿಗೆ ಕಂಟಿನ್ಯೂ ಸಿಗಲ್ಲ. ಯಾಕಂದ್ರೆ ನಮ್ಮ ಟ್ರಾನ್ಸ್ಪೋರ್ಟಲ್ಲೇ ಗಾಡಿಗಳು ಬೇಜಾನಿದ್ದಾವೆ, ಅವ್ರಿಗೆ ಕರೆಕ್ಟಾಗಿ ಸಿಗಲ್ಲ. ಇದರಲ್ಲಿ ಎಲ್ಲಿಂದ ಹೇಳಿ ನೀವೇ, ನಮ್ಗೆ ಎಲ್ಲಿಂದ ಬಾಡಿಗೆ ಹೇಳಿ? ಯಾಕಂದ್ರೆ ಇಲ್ಲಿ ಅಮ್ಮಮ್ಮ ಅಂದ್ರು ಒಂದು 15, 20 ಕಮ್ಮಿ ಒಂದು 30 ಗಾಡಿ ಹತ್ರ ಐತೆ. ಅವ್ರಿಗೆ ಬಾಡಿಗೆ ಕೊಡಿಲ್ಲ. ಇದ್ರಲ್ಲಿ ನಾವೇನಾಗ ನಮ್ಮ ಮಾದೇವಣ್ಣ ನನ್ನ ಮಚ್ಚ ವರುಣ ಡೈಲಿ ಪಾಪ ಇದೊಂದು ಗಾಡಿ 3 ಟನ್ ಲೋಡ್ ಮಾಡ್ತಾನೆ ಪಾಪ, ಒಬ್ಬನೇ ನಿಷ್ಠಾವಂತ ಕೆಲಸಗಾರ. ಬಾಡಿಗೆ ಇದ್ರೆ ಅದಾರ ಹೇಳಿ ನನ್ನ ಮಚ್ಚಂಗೆ ಓಡ್ ಬರ್ತಾನೆ ಪಾಪ. 2 ಗಾಡಿ ಇಟ್ಕೊಂಡವನೆ.
ಪಾಪ ಎರಡೆರಡು ಗಾಡಿ ಇಟ್ಟು ಪಾಪ ಅವ್ನಿಗೆ ಏನು ವರ್ಕೌಟ್ ಆಗ್ತಾ ಇಲ್ಲ ಪಾಪ ನಮ್ಮ ವರುಣ अमरेंद्र बाहुबली यानी मैं ಆಗ್ಬಿಟ್ಟಿದ್ದಾನೆ. ಎಷ್ಟು 15 15 3 18 ಲೆಕ್ಕ ಗೊತ್ತಾ ಏನೋ ಲೆಕ್ಕ ಗೊತ್ತಾ ನೀನ್ ಫಸ್ಟ್ ಎಷ್ಟಂತ ನನ್ನೇ ಕೇಳ್ತಿಯಲ್ಲ. ಬಿಲ್ ನೀನ್ ನೋಡಿದಲ್ಲಿ ನಾನಲ್ಲ. ಇಲ್ಲ ಮತ್ತೆ ನಾನ್ ನೋಡೇ ಇಲ್ಲ ಬಿಲ್ಲು. ಸ್ವಂತ ಕೈ ಇಟ್ರೆ ಸಾಕು ಸಾಂಗ್ ನೋಡ್ಕೊಳ್ತಾನೆ ಅವನು. ಸರಿ ಗಾಯ್ಸ್ ನಾನು ಆಮೇಲೆ ಮಾಡ್ತೀನಿ ಬರ್ತೀನಿ ರೀ, ಯಾಕಂದ್ರೆ ನಮ್ಮ ಮಚ್ಚಿಂಗ್ ಲೋಡ್ ಮಾಡ್ಕೊಡ್ಬೇಕು. ನಮ್ಮ ವರುಣ ಗಾಡಿ ಲೋಡ್ ಆಯ್ತು ಸೀದಾ ನಾವು ಹೊರಡದೆ ನಮ್ಮ ಗಾಡಿ ಎತ್ಕೊಂಡು ಲಲಿತಲ್ಲ ಇದ್ದಾನೆ ಅವನೇನು ಶತ್ರುಗಳು ಜಾಸ್ತಿ ಆದ್ರೆ ಏನು ಅಣ್ಣಗೆ ನಾವೆಲ್ಲ ಪ್ರಾಣ ಕೊಡೋರು ನಾವಿದ್ದೀವಿ. ಯಾವ ನೀನೇ ಮಾಡ್ಕೊಂಡ್ಲಿ ಅಣ್ಣನ್ಗೋಸ್ಕರ ಪ್ರಾಣ ಕೊಡ್ತೀರಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಮಾತಾಡ್ರೆ ಕೊಡ್ತಾನೆ ಇರೋದು ಶಟು ಮಾಡಿ ಮುಗುಡು ಮುಗುಡು ಮುಗುಡು. ಬರೋಣ. ಫಸ್ಟ್ ಪಾಯಿಂಟ್ ಅನ್ಲೋಡಿಂಗ್ ಪಾಯಿಂಟ್ ಬಂದ್ವಿ. ಇಲ್ಲೇ ಫಸ್ಟ್ ಅನ್ಲೋಡಿಂಗ್ ಪಾಯಿಂಟು ಉಳ್ಳಾಲ ಇಲ್ವಲ್ಲ, ಇಲ್ಲಿ ಖಾಲಿ ಮಾಡ್ಕೊಂಡು ನೆಕ್ಸ್ಟು ಅದು ಹೇಳಿದ್ದು ನಾ ಬಾಡಿ ಬಿಲ್ಡ್ SM ಕನ್ನಪ್ಪ ಅಂತ. ಅದು ಪ್ರಕಾಶ್ ಬಾಡಿ ಬಿಲ್ಡು, ಅದೇ ಅದನ್ನೇ SM ಕನ್ನಪ್ಪ ಅಂತಿಗೆ ಚೇಂಜ್ ಆಗಿದೆ, 2 ಹೆಸರು ಇದೆ ಅದಕ್ಕೆ. ನೆಕ್ಸ್ಟ್ ಈಗ ಅಲ್ಲಿಗೆ ಹೋಗೋಣ ಬಡ್ಡಿ. ಬ್ರೋ ಏನಾಗಿದೆ ಬ್ರೋ ಇದು ಏನಾಗಿದೆ? ಇಲ್ಲ ಒಂದು ಸ್ಟೂಡೆಂಟ್ ಒಬ್ರು ಎಕ್ಸ್ಪೈರ್ ಆಗಿದ್ದಾರೆ. ಅದಕ್ಕೆ ಈ ಸಲ ಪಬ್ಲಿಕ್ ವೆಹಿಕಲ್ಸ್ ಹೋಗ್ಬಾರ್ದು ಅಂತ ಸ್ಟ್ರೈಕ್. ಸರಿ ಬ್ರೋ ಓಕೆ. ಫೈನಲಿ ರೀಚ್ ಆದ್ವಿ. ಹೇಳಿದ್ನಲ್ಲ SM ಕನ್ನಪ್ಪ ಪ್ರಕಾಶ್ ಬಾಡಿ ಬಿಲ್ಡರ್ಸ್ ಇದೆ. ಇಲ್ಲಿಗೆ ಐಟಮ್ ಡೆಲಿವರಿ ಕೊಡೋದು. ಬನ್ನಿ ಒಳಗಡೆ ಎಷ್ಟೆಷ್ಟು ಬಸ್ ಇದಾವಂತೆಲ್ಲ ನೋಡೋಣ. ಮೈನ್ ಆದಷ್ಟು ಇಲ್ಲಿ ಕೇರಳ ಬಸ್ಸಸ್ಸೇ ಬರೋದು. ಇವಂದು ಕೊಂಬನ್, ಒನ್ನೀಸ್ ಇದೆಲ್ಲ ಆಲ್ಮೋಸ್ಟ್ ಆಲ್ ಬಸ್ಸು ಪ್ರಕಾಶಲ್ಲೇ ಕಟ್ಟೋದು, ಜಾಸ್ತಿ ಇಲ್ಲೇ ಕಟ್ಟೋದು ಬಸ್ಗಳು. ಬನ್ನಿ ಒಳಗೆ ಹೋಗಿ ನೋಡೋಣ ಇನ್ನು ಗಾಡಿ ಹೊಸ್ದಾಗಿ ಕಟ್ತವ್ರೆ ಅಂತ. ಬಸ್ಗಳು ಹೆಂಗೆ ಅಂದರೆ ಕಾಲೇಜ್ ಫೆಸ್ಟಿವಲ್ ಸುತ್ತಮುತ್ತಲು ಹುಡುಗಿರೇ ಇರ್ತಾರಲ್ಲ, ಹಂಗೆ ನನ್ನ ಸುತ್ತಮುತ್ತಲು ಬರೀ ಬಸ್ಸೇ ಇದ್ದಾವೆ. ಕಾಲೇಜಲ್ಲಿ ಹೆಂಗೆ ಹುಡುಗಿರಿದ್ರೆ ಫುಲ್ಲು ಮೈ ಜುಮ್ ಅಂತದ ಹಂಗಂತ ಇದೀವಾಗ ಇಲ್ಲಿ. ಹೆಂಗೆ ಹೇಳಕ್ಕಾಗಲ್ಲ ಆ ಖುಷಿ ಹೆಂಗಿರುತ್ತಂದ್ರೆ ನನಗೆ ಇವತ್ತು. ಈ ಬಿಡಿ ನಿಮ್ಗೆಲ್ಲ ಅರ್ಥ ಆಗಲ್ಲ, ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಖುಷಿ ಏನಂತ. ಫೈನಲಿ ಒಂದು ಬಸ್ದೆಲ್ಲ ಕೋಚೆಲ್ಲ ಮುಗಿಸ್ಬಿಟ್ಟು ಅಲ್ಲೆಲ್ಲ ಅನ್ಲೋಡ್ ಮುಗಿಸ್ ನಾನು ಸುದೀಪ್ ಸೋಫಾ ಶಿಫ್ಟಿಂಗ್ ಅಂತ ಇಲ್ಲಿ ಸೋಫಾ ಶಿಫ್ಟಿಂಗ್ ಮಾಡ್ಕೊಂಡ್ ಬಂದು ಏ ಬಿದ್ರ ಅಲ್ಲೇ ಮಲಿಕೊಂಡ್ಬಂದು ನೀನೇನ್ ಮಾಡ್ತೀಯ? ಸುದೀಪ ಡೂಪ್ಲೆಕ್ಸ್ ಮನೆ ಕಟ್ಟಂಗಿದ್ಯಾ? ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಎಲ್ಲ ಕೈ ಹಾಕ್ಲಿ ಅಲ್ಲಿ ಅದು ಇದು ಮಾಡೋ ಸ್ವಲ್ಪ ಎತ್ತ ಮೇಲಿಕೆ. ಏ ಇವ್ರ ಕೈಲಾಗಲ್ಲ. ಬೋಳಿ ಮಗನೇ ಏಯ್ ಬಿಡ ಹಿಡ್ಕೊ ನೀನು ಹಂಗೆ ಕೈ ಹೇಳೋದನ್ನ. ವಾವ್ ಆಯ್ತು. 3ನೇದಕ್ಕೆ ಹೋಗೋರೆ ಬರಲಿ ರೀ ನೋಡೋಣ ಏನು ಮಾಡ್ತಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.